ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಶಾಯ 58:13 ವಚನ. ಯೆಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಆಮೇನ್. ಅದೇ 14ನೇ ವಚನ. ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೆಹೋವನ ಸಬ್ಬತ್ತೆಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವೂ ಆದದ್ದೆಂದು ಘನಪಡಿಸಿದರೆ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ಕರ್ತನ ದಿನ, ಪರಿಶುದ್ಧ ದಿನ, ಸಬ್ಬತ್ ದಿನ, ಪುನರುತ್ಥಾನದ ದಿನ. ಹಲ್ಲೆಲೂಯಾ. ಎಲ್ಲದಕ್ಕಿಂತ ಮೇಲಾಗಿ ನಾವೆಲ್ಲರೂ ದೇವರ ಸಮ್ಮುಖಕ್ಕೆ ಹೋಗಿ ಕೃತಜ್ಞತೆ ಸಲ್ಲಿಸುವಂತ ದಿನ. ಆಮೇನ್. ನಾನು ಈಗಾಗಲೇ ನೆನೆಸ್ತೇನೆ, ನೀವೆಲ್ಲರೂ ಕೂಡ ಆಲಯಕ್ಕೆ ವೇಗವಾಗಿ ಅತಿ ಆಸಕ್ತಿಯಿಂದ ಸಂತೋಷವಾಗಿ ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ನೀವು ಹೊರಟಿದ್ದೀರಾ ಎಂಬುದಾಗಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಅನೇಕರಿಗೆ ಈ ರೀತಿಯ ಒಂದು ಸಂತೋಷ ಇಲ್ಲ. ಯಾವಾಗ ಭಾನುವಾರ ಬರುತ್ತೆ, ಯಾವಾಗ ದೇವರ ಸನ್ನಿಧಿಗೆ ಹೋಗೋಣ, ಯಾವಾಗ ದೇವರನ್ನ ಹಾಡಿ ಹೊಗಳೋಣ, ಯಾವಾಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ದೇವರು ಮಾಡಿದ ಉಪಕಾರಗಳನ್ನ ಸಾಕ್ಷಿಯಾಗಿ ಹೇಳೋಣ, ಯಾವಾಗ ದೇವರ ಮಾತುಗಳನ್ನು ಕೇಳೋಣ, ಯಾವಾಗ ಸಭೆಯಾಗಿ ಕೂಡೋಣ, ಯಾವಾಗ ದೇವರ ಪ್ರಸನ್ನತೆಯನ್ನು ಅನುಭವಿಸೋಣ. ಹಲ್ಲೆಲೂಯಾ. ಅನೇಕರಿಗೆ ಅದು ಇಲ್ಲವೇ ಇಲ್ಲ. ಕೆಲವರಂತೂ ಏನೋ ಒತ್ತಾಯದ ಮೇರೆಗೆ, ತಂದೆ ತಾಯಿಯ ಒತ್ತಾಯದ ಮೇರೆಗೆ, ಗಂಡ ಹೆಂಡತಿಯ ಒತ್ತಾಯಕ್ಕೆ, ಹೆಂಡತಿ ಗಂಡನ ಒತ್ತಾಯಕ್ಕೆ, ಸಂಬಂಧಗಳು, ಹೀಗೆ ಅನೇಕರು ಒತ್ತಾಯದ ಮೇರೆಗೆ ನಾವು ಆಲಯಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ಈ ಸಬ್ಬತ್ ದಿನವನ್ನ, ಈ ಪರಿಶುದ್ಧ ದಿನವನ್ನ ನಾವು ಏನಂತ ನೆನೆಸ್ಕೊಳ್ಬೇಕಂದ್ರೆ, ಇದು ಮಾನ್ಯವಾದದ್ದು, ಇದು ಉಲ್ಲಾಸವಾದದ್ದು ಎಂಬುದಾಗಿ ನಾವು ಅಂದುಕೊಳ್ಬೇಕಂತೆ. ಯಾವಾಗ ನೀವು ಈ ದಿನವನ್ನ, ದೇವರ ಸಮ್ಮುಖಕ್ಕೆ ಹೋಗುವ ಈ ದಿನವನ್ನ ಉಲ್ಲಾಸಕರವು ಮಾನ್ಯವು ಎಂಬುದಾಗಿ ನೆನೆಸಿಕೊಂಡು ಹೋಗ್ತಿರೋ, ಆಗ 14ನೇ ವಚನದಲ್ಲಿ ಹೇಳಿರೋ ಪ್ರಕಾರ, ನಾನು ನಿಮ್ಮನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ, ಹಲ್ಲೆಲೂಯಾ, ಯಾಕೋಬನ ಸ್ವಾಸ್ಥ್ಯವನ್ನು ನೀವು ಅನುಭವಿಸುವಂತೆ ಮಾಡುವೆನು. ಪ್ರಿಯ ದೇವರ ಮಕ್ಕಳೇ, ಯಾಕೋಬನ ಆಶೀರ್ವಾದ ನಿಮ್ಗೆ ಗೊತ್ತಾ? ಅವನು ಹೋಗ್ಬೇಕಾದ್ರೆ ಬರೀ ಕೋಲಲ್ಲಿ ಹೋದ, ಬರಿಗೈಯಲ್ಲಿ ಹೋದ. ಅಲ್ಲಿ ಒಂದು ಕೋಲು ಮಾತ್ರ ಇತ್ತು. ಆದರೆ ಆ ಯಾಕೋಬನು ಹಿಂತಿರುಗಿ ಬರುವಾಗ 2 ಪರಿವಾರಗಳೊಂದಿಗೆ, ಅಂದ್ರೆ 2 ಆಶೀರ್ವಾದಗಳೊಂದಿಗೆ ಹಿಂತಿರುಗಿ ಬಂದನು. ನೀವು ಯಾವಾಗ ಬರೀ ಕೈಯಲ್ಲಿ ದೇವರ ಸಮ್ಮುಖಕ್ಕೆ ಹೋಗ್ತೀರೋ, ತಿರುಗಿ ಬರಬೇಕಾದ್ರೆ 2ರಷ್ಟು ಆಶೀರ್ವಾದ, 2ರಷ್ಟು ಸಮಾಧಾನ, 2ರಷ್ಟು ಸಂತೋಷ, 2ರಷ್ಟು ಉಲ್ಲಾಸ. ಹಲ್ಲೆಲೂಯಾ. ನೀವು ಹಿಂತಿರುಗಿ ಬರಬೇಕಾದ್ರೆ, ಈ ಆಶೀರ್ವಾದಗಳನ್ನು ಹೊತ್ತುಕೊಂಡು ಬರಬೇಕಾದ್ರೆ, ನೀವು ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಗೊತ್ತಾ? ಇದು ದೇವರ ದಿನ, ಇದು ಪರಿಶುದ್ಧ ದಿನ, ಇದು ಉಲ್ಲಾಸ ದಿನ, ಇದು ಮಾನ್ಯವಾದದ್ದು ಎಂಬುದಾಗಿ ನಿಮ್ಮ ಹೃದಯದಲ್ಲಿ ಅಂದುಕೊಂಡು ಹೋಗಬೇಕು. ಆಗಲೇ ಆ ಯಾಕೋಬನ ಸ್ವಾಸ್ಥ್ಯ ನೀವು ಅನುಭವಿಸೋದಕ್ಕೆ ಸಾಧ್ಯ. ಆತನು ನಿಮ್ಮನ್ನ ಅನೇಕ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸ್ತಾರೆ. ಹಲ್ಲೆಲೂಯಾ. ಎಲ್ಲರಿಗೂ ಆಸೆ ಇಲ್ವಾ? ಯಾರಿಗಾದ್ರೂ ನಾನು ಇರೋ ಮನೆಯಲ್ಲೇ ಇರಬೇಕು, ನಾನು ಬಾಡಿಗೆ ಮನೆಯಲ್ಲೇ ಇರಬೇಕು, ಇಲ್ಲ ಲೀಸ್ ಮನೆಯಲ್ಲೇ ಇರಬೇಕು, ಇಲ್ಲ ಶೀಟ್ ಮನೆಯಲ್ಲೇ ಇರಬೇಕು, ಈ ಚಿಕ್ಕ ಮನೆಯಲ್ಲೇ ಇರಬೇಕು, ಈ ಕೆಲಸನೇ ನನಗೆ ಸಾಕು, ನನಗಿರೋದೇ ಸಾಕು ಅಂತ ಯಾರಾದ್ರೂ ಅಂದ್ಕೊಳ್ತೀರಾ? ಎಲ್ಲರಿಗೂ ಆಸೆ ಇದ್ರಿ. ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದ ವೃದ್ಧನವರಿಗೂ ಆಸೆ ಇದೆ, ನನ್ನ ಪರಿಸ್ಥಿತಿಗಳು ಆಶೀರ್ವಾದವಾಗಿರಬೇಕು, ನಾನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿ ಬದುಕಬೇಕು, ನಾನು ಚೆನ್ನಾಗಿ ಡ್ರೆಸ್ ಮಾಡಬೇಕು, ನಾನು ಒಳ್ಳೆ ಗಾಡಿಗಳಲ್ಲಿ ಓಡಾಡಬೇಕು, ನಾನು ಒಳ್ಳೆ ಸೌಲಭ್ಯವಾಗಿರಬೇಕು, ಸೌಕರ್ಯಗಳಿಂದ ಇರಬೇಕು. ಎಲ್ಲರಿಗೂ ಆಸೆ ಇದೆ. ಹಲ್ಲೆಲೂಯಾ. ಯಾರು ಕೂಡ ಅಂದ್ಕೊಳ್ಳೋದಿಲ್ಲ ನಾನು ಇರೋ ಹಾಗೆ ಇರಬೇಕು ಎಂಬುದಾಗಿ. ಆದರೆ ಈ ದಿನ ನೀವು ಉನ್ನತವಾದ ಸ್ಥಿತಿಗೆ ಬರಬೇಕು ಅನ್ನೋ ಆಸೆಯನ್ನು ಹೊಂದಿದ್ದೀರಾ? ಅದಕ್ಕೆ ನೀವು ನಾನು ಮಾಡಬೇಕಾದದ್ದು ಪರಿಶುದ್ಧ ದಿನವನ್ನ, ಈ ದಿನ ಉಲ್ಲಾಸ ದಿನವಾಗಿ ನಾವು ಆಚರಿಸಬೇಕು. ಹಲ್ಲೆಲೂಯಾ. ಇದು ಪರಿಶುದ್ಧ ದಿನ ರೀ. ಇದು ಉಲ್ಲಾಸವಾಗಿ ನಾವು ತೆಗೆದುಕೊಳ್ಬೇಕು, ಇದು ಮಾನ್ಯವಾಗಿ ನಾವು ತೆಗೆದುಕೊಳ್ಬೇಕು. ಆಗ ಮಾತ್ರವೇ ಆತನು ಭೂಮಿ ಎತ್ತರವಾದ ಪ್ರದೇಶಗಳ ಮೇಲೆ ನಮ್ಮನ್ನ ಹತ್ತಿಸ್ತಾರೆ, ಯಾಕೋಬನ ಸ್ವಾಸ್ಥ್ಯವನ್ನು ಕೊಡ್ತಾರೆ. ಇದು ನನ್ನ ಸ್ವಂತ ಮಾತುಗಳಲ್ಲ. ನೋಡ್ರಿ, ಯೆಶಾಯ 58:14 ಕೊನೆಯ ಸಾಲು ಈ ರೀತಿಯಾಗಿರುತ್ತದೆ, ಯೆಹೋವನೇ ಇದನ್ನು ನುಡಿದಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನದಿಂದ ನೀವು ಯಾರ ಒತ್ತಾಯಕ್ಕೂ ಆಲಯಕ್ಕೆ ಹೋಗ್ಬೇಡ್ರಿ, ಯಾರಿಗೋಸ್ಕರ ಯಾರು ಬಲವಂತಕ್ಕಾಗಿ ಹೋಗ್ಬೇಡ್ರಿ, ಕಷ್ಟವಾಗಿ ಹೋಗ್ಬೇಡ್ರಿ, ದುಃಖದಲ್ಲಿ ಹೋಗ್ಬೇಡ್ರಿ, ಬೇಸರದಲ್ಲಿ ಹೋಗ್ಬೇಡ್ರಿ, ಏನೋ ಹೋಗ್ಬೇಕಲ್ಲಪ್ಪ ಅಂತ ಒಂದು ಕಡ್ಡಾಯವಾಗಿ ಹೋಗ್ಬೇಡ್ರಿ.
ಕಾಯ್ತಾ ಇರ್ರಿ. ಮತ್ತೆ ಯಾವಾಗ ಭಾನುವಾರ ಬರುತ್ತೆ, ಯಾವಾಗ ನಾನು ದೇವರ ಸನ್ನಿಧಿಗೆ ಹೋಗ್ತೀನಿ, ನಾನು ಸಭೆಯೊಟ್ಟಿಗೆ ಸೇರಿ ಯಾವಾಗ ದೇವರನ್ನ ಹಾಡಿ ನಾನು ಸ್ತುತಿಸ್ತೇನೆ, ಯಾವಾಗ ನಾನು ದೇವರು ಮಾಡಿದ ಉಪಕಾರಗಳನ್ನು ಸಭೆಯಲ್ಲಿ ನಾನು ಸಭೆಯ ಮುಂದೆ ಸಾಕ್ಷಿಯಾಗಿ ಹೇಳ್ತೀನಿ, ಯಾವಾಗ ಆತನ ವಾಕ್ಯಗಳನ್ನು ಕೇಳ್ತೀನಿ ಎಂಬುದಾಗಿ ಆತುರ ಪಡ್ತಾ ಇರ್ರಿ, ಆಸೆ ಪಡ್ತಾ ಇರ್ರಿ, ದಾಹ ಪಡ್ರಿ. ನೋಡಿ, ನೀವು ಈ ರೀತಿ, ಯಾಕಂದ್ರೆ ದೇವರ ವಾಕ್ಯ ಯಾವಾಗಲೂ ಹೇಳುತ್ತೆ, ಆತನು ಮನುಷ್ಯರ ಹಾಗೆ ಮುಖವನ್ನು ನೋಡೋ ದೇವರಲ್ಲ. ನೀವು ಮುಖದಲ್ಲಿ ಸಂತೋಷವಾಗಿ ನಕ್ಕೊಂಡು ಆಲಯಕ್ಕೆ ಬರ್ಬೋದು, ಆದ್ರೆ ಆತನು ಯಾವಾಗಲೂ ಹೃದಯವನ್ನು ನೋಡೋ ದೇವರು. ಆತನಿಗೆ ಗೊತ್ತು ನೀವು ಹೃದಯದಲ್ಲಿ ಏನು ಅನ್ಕೊಂಡು ಆಲಯದೊಳಗೆ ಬರ್ತಾ ಇದ್ದೀರಾ. ಆಲಯದೊಳಗೆ ಬಂದು ಕುಳಿತುಕೊಂಡ ನಂತರ ನಿಮ್ಮೊಳಗಡೆ ಏನು ಕಾರ್ಯ ನಡೀತಾ ಇದೆ, ನಿಮ್ಮ ಯೋಚನೆಗಳು ಯಾವ ಕಡೆ ಹೋಗ್ತಿದೆ, ನೀವು ಯಾವ ಸ್ಥಿತಿಯಲ್ಲಿ ಬಾಯಿಗಳನ್ನ ತೆಗೆದು ಸ್ತೋತ್ರ ಮಾಡ್ತಾ ಇದ್ದೀರಾ, ಯಾವ ಸ್ಥಿತಿಯಲ್ಲಿ ಕೈಗಳೆತ್ತಿ ಆರಾಧನೆ ಮಾಡ್ತಾ ಇದ್ದೀರಾ, ಯಾವ ಸ್ಥಿತಿಯಲ್ಲಿ ನೀವು ವಾಕ್ಯ ಕೇಳ್ತಾ ಇದ್ದೀರಾ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನೀವು ಅಂದ್ಕೊಂಡಿರ್ಬೋದು ನನ್ನ ಸ್ಥಿತಿ ಯಾರಿಗೂ ಗೊತ್ತಿಲ್ಲ, ಒಟ್ನಲ್ಲಿ ನಾನು ಚರ್ಚಿಗೆ ಬರ್ಬೇಕಾ, ಬಂದಿದ್ದೀನಿ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಯಾರನ್ನ ಮೆಚ್ಚಿಸೋದಕ್ಕೂ ಚರ್ಚ್ಗೆ ಹೋಗ್ಬೇಡ್ರಿ, ಯಾರಿಗಾಗಿ ನೀವು ಆ ಕಾರ್ಯಗಳನ್ನು ಮಾಡಬೇಡ್ರಿ. ದೇವರು ಸೋಮವಾರದಿಂದ ಶನಿವಾರದವರೆಗೂ ಪ್ರತಿದಿನ ನೀವು ಕೆಲಸಕ್ಕೆ ಹೋಗುವಾಗ ಬರುವಾಗ ಕಣ್ಣಿಗೆ ಕಾಣದೆ ಎಷ್ಟೋ ಆಪತ್ತುಗಳಿಂದ ನಿಮ್ಮನ್ನು ತಪ್ಪಿಸಿದ್ದಾರೆ. ನಿಮ್ಮ ವಾಹನಗಳ ಸುತ್ತ ದೇವದೂತರನ್ನಿಟ್ಟು ನಡೆಸಿದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜೊತೆಗಾರನಾಗಿದ್ದು ನಡೆಸಿದ್ದಾರೆ. ಒಂದು ಹೊತ್ತು ನೀವು ಹಸಿವಿನಿಂದ ಇರದ ಹಾಗೆ ನಿಮಗೆ ಆಹಾರವನ್ನು ದೇವರು ಕೊಟ್ಟಿದ್ದಾರೆ. ನಿಮ್ಮ ಕುಟುಂಬಗಳನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಮೊಮ್ಮಕ್ಕಳನ್ನು, ನಿಮ್ಮ ಸಂತತಿಗಳನ್ನು ದೇವರು ಕಾದು ಕಾಪಾಡಿದ್ದಾರೆ. ಎಷ್ಟೋ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ದೇವರು ಆರೋಗ್ಯ ಕೊಟ್ಟು ನಿಮಗೆ ಬಲವನ್ನು ಕೊಟ್ಟಿದ್ದಾರೆ. ಹಾಲೆಲೂಯಾ. ನಿಮಗೆ ಗೊತ್ತಾ, ನಮಗಿಂತ ಎಷ್ಟೋ ಅಂದ ಉಳ್ಳವರು, ಚಂದ ಉಳ್ಳವರು, ಆಸ್ತಿ ಇರುವವರು, ವಿದ್ಯಾವಂತರು ಈ ದಿನ ಜೀವಂತವಾಗಿ ಇಲ್ಲ. ಆದರೆ ನೀವು ನಾನು ಜೀವಿತರ ಪಟ್ಟಿಯಲ್ಲಿ ಇದ್ದೇವೆ ಅಂದರೆ ಕೇವಲ ದೇವರ ಕೃಪೆ. ಅದಕ್ಕಾಗಿ ಹೋಗಿ ನಾವು ಕೃತಜ್ಞತೆ ಸಲ್ಲಿಸಬಾರ್ದ? ನಾವು ಕೃತಜ್ಞತೆ ಉಳ್ಳವರಾಗಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಾ ಇದ್ದಾರೆ. ನೋಡ್ರಿ, ಸತ್ಯವೇದದಲ್ಲಿ ದೇವರು 10 ಕುಷ್ಠರೋಗಿಗಳಿಗೆ ಸ್ವಸ್ಥತೆಯನ್ನು ಉಂಟು ಮಾಡಿದ್ರು. ಆದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಬಂದು ದೇವರಿಗೆ ಕೃತಜ್ಞತೆ ಹೇಳ್ತಾನೆ. ಆಗ ದೇವರು ಕೇಳ್ತಾರೆ, ಇನ್ನು ಉಳಿದ 9 ಮಂದಿ ಎಲ್ಲಿ? ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರ ಹೃದಯ ಬಯಸ್ತಾ ಇದೆ, ಎಲ್ಲಿ ನನ್ನ ಆರೋಗ್ಯ ಕೊಟ್ಟ ವ್ಯಕ್ತಿ ಎಲ್ಲಿ? ನಾನು ಸ್ವಸ್ಥತೆ ಮಾಡಿದ ನನ್ನ ಮಗಳಿಗೆ ಎಲ್ಲಿ? ನನ್ನ ಮಗ ಎಲ್ಲಿ? ನನ್ನ ಆರೋಗ್ಯ ಕೊಟ್ಟಂತ ವ್ಯಕ್ತಿ ಎಲ್ಲಿ? ನಾನು ಅದ್ಭುತ ಮಾಡಿದೆ ಅಲ್ವಾ? ಆಶೀರ್ವಾದ ಕೊಟ್ಟೆ ಅಲ್ವಾ? ಕೆಲಸ ಕೊಟ್ಟೆ ಅಲ್ವಾ? ಓದೋದಕ್ಕೆ ಜ್ಞಾನ ಕೊಟ್ಟೆ ಅಲ್ವಾ? ಈ ಕಷ್ಟದಿಂದ ಬಿಡಿಸ್ದೆ ಅಲ್ವಾ? ಹೋಗೋ ಬರೋಣದಲ್ಲಿ ಕಾಪಾಡ್ದೆ ಅಲ್ವಾ? ಇವರು ಎಲ್ಲಿ? ದೇವರ ಹೃದಯ ಕೇಳ್ತಾ ಇದ್ದೀರಿ, ಎಲ್ಲಿ? 9 ಮಂದಿ ಎಲ್ಲಿ ಎಂಬುದಾಗಿ ಕೇಳುವಾಗಲೇ ಆತನ ಒಂದು ಹೃದಯದ ಬಯಕೆ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಆ ಒಂದು ಕುಷ್ಠರೋಗಿಯಾಗಿ ನೀನು ನಾವು ಇರೋದೇ ಆದರೆ ಖಂಡಿತವಾಗಿ ದೇವರು ಸಂತೋಷ ಪಡ್ತಾರೆ. ಯಾವತ್ತೂ ಕೂಡ ನಾವು ಅನ್ಕೊಳ್ಳೋದಿಲ್ಲ ನನ್ನ ತಂದೆ ತಾಯಿ ದುಃಖ ಪಡಬೇಕು ಎಂಬುದಾಗಿ, ಅಲ್ವಾ? ಯಾರಾದರೂ ಬಯಸ್ತೀವ? ಇಲ್ಲ, ನನ್ನ ತಂದೆ ತಾಯಿ ನಾನು ಸಂತೋಷವಾಗಿ ಇಟ್ಕೋಬೇಕು, ನನ್ನ ತಂದೆ ತಾಯಿ ಸಂತೋಷವಾಗಿರ್ಬೇಕು. ಯಾರೋ ಕೆಟ್ಟ ಮಕ್ಕಳಾದ್ರೆ ಹಂಗೆ ಅನ್ಕೊಳ್ತಾರೆ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಏನು, ಅವ್ರು ಹೇಗೆ ಹೋದ್ರೆ ನನಗೇನು ಅಂತ. ಆದರೆ ಒಳ್ಳೆ ಒಂದು ಮಗುವಿನ ಸ್ವಭಾವ ಏನು ಗೊತ್ತಾ? ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಅಪ್ಪ ಅಮ್ಮನ ನಾನು ಸಂತೋಷವಾಗಿ ಇಟ್ಕೋಬೇಕು ಅನ್ನೋದು ಒಳ್ಳೆಯ ಮಗುವಿನ ಒಂದು ಹೃದಯ. ಈ ದಿನ ನೀವು ನಾನು ಒಳ್ಳೆ ಮಗುವಾಗಿದ್ದೇವಾ? ಯೋಚಿಸಿ ನೋಡ್ರಿ ಪ್ರಿಯ ದೇವರ ಮಕ್ಕಳೇ. ಈ ದಿನ ನಾವು ಒಳ್ಳೆಯ ಮಕ್ಕಳಾಗಿರೋಣ, ಏಸಪ್ಪಗೆ ಇಷ್ಟವಾದ ಮಕ್ಕಳಾಗಿರೋಣ. ಅಪ್ಪನನ್ನ ಪ್ರೀತಿಯಿಂದ ಹುಡುಕಿ ಹೋಗೋಣ, ಸಂತೋಷವಾಗಿ ಹುಡುಕಿ ಹೋಗೋಣ, ಆಸೆಯಿಂದ ಹುಡುಕಿ ಹೋಗೋಣ, ದಾಹದಿಂದ ಹುಡುಕಿ ಹೋಗೋಣ. ಹೇಳ್ರಿ, ಅಪ್ಪ ನಾನು ಬಂದಿದ್ದೀನಪ್ಪ, ಕಳೆದ ಹೋದ ವಾರವೆಲ್ಲ ನನಗೆ ಅದ್ಭುತ ಮಾಡಿದ್ದಿಲ್ಲ, ಸ್ತೋತ್ರ ಏಸಪ್ಪ. ನನ್ನ ಕಣ್ಮಣಿಯಂತೆ ಕಾದಿದ್ಯಲ್ಲ, ಸ್ತೋತ್ರ ಅಪ್ಪ. ನಾನು ಬರ್ತಾ ಇದ್ದೇನಪ್ಪ, ನಿನ್ನ ಸಮ್ಮುಖಕ್ಕೆ ಬರ್ತಾ ಇದ್ದೇನೆ. ದೇವರ ವಾಕ್ಯ ಪ್ರಸಂಗಿಯಲ್ಲಿ ಒಂದು ಮಾತು ಹೇಳಲ್ಪಟ್ಟಿರುತ್ತೆ, ದೇವಸ್ಥಾನಕ್ಕೆ ಅಂದರೆ ದೇವರ ಸಮ್ಮುಖಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸಿ ಎಂಬುದಾಗಿ ಪ್ರಸಂಗಿ 5:1 ವಾಕ್ಯ ಬರೆಯಲ್ಪಟ್ಟಿರುತ್ತೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಆಲಯಕ್ಕೆ ಹೋಗ್ತೀರಾ, ನೀವು ಒಂದು ಕ್ಷಣ ನಿಮ್ಮ ಹೆಜ್ಜೆಯನ್ನು ಗಮನಿಸ್ರಿ, ನೀವು ಆಸೆಯಿಂದ ಹೋಗ್ರಿ. ಈ ದಿನ ಪರಿಶುದ್ಧವಾದದ್ದು, ಮಾನ್ಯವಾದದ್ದು ಎಂದು ಎಣಿಸಿ ನೀವು ಹೋಗಿ ನೋಡ್ರಿ. ಖಂಡಿತವಾಗಿ ನಿಮ್ಮ ಪರಿಸ್ಥಿತಿಗಳು ಉನ್ನತವಾದ ಒಂದು ಕಾರ್ಯಗಳನ್ನು ನೋಡೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಅದೇ ದೇವರ ವಾಕ್ಯ ಹೇಳೋದು, ಭೂಮಿಯ ಉನ್ನತವಾದ ಎತ್ತರವಾದ ಪ್ರದೇಶಗಳ ಮೇಲೆ ನಿನ್ನನ್ನು ಹತ್ತಿಸ್ತೇನೆ, ಯಾಕೋಬನ ಆಶೀರ್ವಾದವನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ. ಇನ್ನು ಯಾಕೆ ನಿನಗೆ ಆಶೀರ್ವಾದ ಬಂದಿಲ್ಲ? ಯಾಕೆ ಇನ್ನು ನೀನು ಒಂದು ಎತ್ತರವಾದ ಸ್ಥಿತಿಗೆ ಹೋಗಕ್ಕಾಗ್ತಿಲ್ಲ? ನೀನು ಏನೋ ಹೋಗ್ಬೇಕು ಅಂತ ಆಲಯಕ್ಕೆ ಹೋಗ್ತಾ ಇದೆಯಾ? ಯಾರಿಗಾಗಿಯೂ ಹೋಗ್ತಾ ಇದೆಯಾ? ಒಂದು ಕಡ್ಡಾಯವಾಗಿ ಹೋಗ್ತಾ ಇದೆಯಾ? ಅಷ್ಟೇ ಹೊರತು ಆಸೆಯಿಂದ ನೀನು ಹೋಗ್ತಾ ಇಲ್ಲ.
ಈ ದಿನ ಪ್ರಿಯ ದೇವರ ಮಗುವೆ ಒಂದು ತೀರ್ಮಾನ ಮಾಡು. ಈ ದಿನದಿಂದ ನನ್ನ ಆಸೆಯಾಗಿ ಬರ್ತೀನಪ್ಪ. ಹೌದಪ್ಪ, ನನ್ನ ಆಸೆನೇ ನಿನ್ನ ಸಮ್ಮುಖಕ್ಕೆ ಬರ್ತಾ ಇದ್ದೀನಿ ಏಸಪ್ಪ. ನಾನು ನಿಮ್ಮನ್ನು ನೋಡ್ಬೇಕಪ್ಪ, ನಿನ್ನ ಪ್ರಸನ್ನತೆ ಅನುಭವಿಸ್ಬೇಕಪ್ಪ, ನಿಮ್ಮ ಅಭಿಷೇಕ ನನ್ನ ಮೇಲೆ ಬರ್ಬೇಕಪ್ಪ. ನಾನು ನಿನ್ನ ಮಗು ಏಸಪ್ಪ, ನಾನು ಬರ್ತಾ ಇದ್ದೀನಪ್ಪ. ನಾನು ಇನ್ನೂ ಆತ್ಮದಲ್ಲಿ ತುಂಬಿಸ್ರಿ, ಇನ್ನೂ ಅಭಿಷೇಕ ಮಾಡ್ರಿ, ಇನ್ನ ನನಗೆ ಕೃಪೆ ಕೊಡ್ರಿ, ಇನ್ನ ನನ್ನ ತಗ್ಗಿಸ್ಕೊಳ್ತೇನೆ ದೇವ್ರೆ. ನಿನ್ನ ವಾಕ್ಯಕ್ಕೆ ವಿಧೇಯನಾಗ್ತೇನೆ, ನಿನ್ನ ವಾಕ್ಯಕ್ಕೆ ವಿಧೇಯನಾಗ್ತೇನೆ. ಈ ರೀತಿ ಒಂದು ತೀರ್ಮಾನದಲ್ಲಿ, ಈ ರೀತಿ ಒಂದು ಸಮರ್ಪಣೆಯಲ್ಲಿ, ಈ ರೀತಿಯ ಒಂದು ಕಾರ್ಯಗಳಲ್ಲಿ ಪ್ರಿಯ ದೇವರ ಮಕ್ಕಳೇ, ಪ್ರತಿ ವಾರ ಆರಾಧನೆಗೆ ಹೋಗ್ರಿ, ಪ್ರತಿ ಕೂಟಗಳಿಗೆ ಈ ರೀತಿಯ ಹೋಗ್ರಿ. ಯಾರಿಗೋಸ್ಕರ ಹೋಗ್ಬೇಡ್ರಿ. ಯಾರೆಲ್ಲ ಆತನ ನಂಬಿ ಹೋಗ್ತಾರೋ ಖಂಡಿತ ಆತನ ಅದ್ಭುತ ಮಾಡೋದಕ್ಕೆ ಅಲ್ಲಿ ಸಿದ್ಧನಾಗಿ ಕಾಯ್ತಾ ಇದ್ದಾರೆ. ಅಲ್ಲಿ ಇಡೀ ಸತ್ಯವೇದನೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಮಾಡಿದ ಪ್ರತಿಯೊಂದು ಅದ್ಭುತಗಳನ್ನು ನೀವು ನೋಡೋದಾದ್ರೆ, ದೇವರು ನಮ್ಮ ಬಳಿ ಎದುರು ನೋಡೋದು ನಿನಗೆ ನಂಬಿಕೆ ಇದೆಯಾ? ಅಲ್ಲೆಲ್ಲೂಯ್ಯ, ನಾನು ಸ್ವಸ್ಥ ಮಾಡ್ತೀನಿ ಎಂಬುದಾಗಿ ನೀನು ನಂಬ್ತೀಯ. ನಂಬಿಕೆ ಇದ್ರೆ ನಾವು ಏನು ಬೇಕಾದರೂ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಈ ದಿನ ನಂಬಿಕೆಯಿಂದ ಹೋಗ್ರಿ. ಯಾವ ನಂಬಿಕೆಯಿಂದ? ಇದು ಪರಿಶುದ್ಧವಾದ ದಿನ, ಇದು ಸಬ್ಬತ್ ದಿನ, ಇದು ಮಾನ್ಯವಾದ ದಿನ, ದೇವರನ್ನು ಸಂಧಿಸುವ ದಿನ. ನನ್ನ ದೇವರು ಅಲ್ಲಿ ಸಭೆಯಲ್ಲಿದ್ದಾರೆ, ನನ್ನ ಪ್ರಾರ್ಥನೆಯನ್ನು ಕೇಳ್ತಾರೆ, ನನ್ನ ಆರಾಧನೆಯನ್ನು ಅಂಗೀಕರಿಸ್ತಾರೆ, ಯಾಕೋಬನ ಸ್ವಾಸ್ಥ್ಯವನ್ನು ನನಗೆ ಕೊಡ್ತಾರೆ, ಎತ್ತರವಾದ ಸ್ಥಿತಿಯಲ್ಲಿ ನನ್ನನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಎಂಬ ಆಸೆಯೊಂದಿಗೆ ನಂಬಿಕೆಯಿಂದ ಹೋಗ್ರಿ. ನಂಬಿಕೆಯಿಂದ ನೀವು ಹೋಗದೆ ಹೋದ್ರೆ ಏನನ್ನೂ ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಎಷ್ಟು ವರ್ಷ ಚರ್ಚಿಗೆ ಹೋದ್ರು ಕೂಡ ಏನೂ ನಡೆಯೋದಿಲ್ಲ. ಕೆಲವರು ಹೇಳ್ತಾರೆ, ಹೊಸದಾಗಿ ಆಲಯಕ್ಕೆ ಬರೋರು, ನಾನು ಇಷ್ಟು ದಿನದಿಂದ ಚರ್ಚಿಗೆ ಬರ್ತಾ ಇದ್ದೀನಿ, ನನಗೇನೂ ಆಗಲಿಲ್ಲ, ಏನೂ ನಡೀಲಿಲ್ಲ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇದನ್ನು ನೋಡ್ತಾ ಇರುವ ಸಹೋದರ ಸಹೋದರಿಯರೇ, ನೀವು ಸುಮ್ಮನೆ ಆಲಯಕ್ಕೆ ಹೋಗೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲಮ್ಮ. ಆದರೆ ನೀವು ಹೋಗ್ಬೇಕಾದ್ರೆ ಒಂದು ನಂಬಿಕೆಯಿಂದ ಹೋಗ್ರಿ. ಯೇಸು ಜೀವವುಳ್ಳ ದೇವರು, ಮರಣವನ್ನು ಗೆದ್ದ ದೇವರು, ಅದ್ಭುತ ಮಾಡುವ ದೇವರು. ಅದೇ ದೇವರು ಈ ದಿನ ನನಗೂ ಅದ್ಭುತ ಮಾಡ್ತಾರೆ ಎಂಬ ಆಲೋಚನೆಯೊಂದಿಗೆ ನೀವು ಆಲಯಕ್ಕೆ ಹೋಗ್ರಿ. ಯಾಕೆ ಆಲಯಕ್ಕೆ ಹೋಗ್ಬೇಕು ಅಂತ? 2-3 ಇರುವ ಸ್ಥಳದಲ್ಲಿ ನಾನು ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಸಭೆಯಾಗಿ ನಾವು ಅಲ್ಲಿ ಕೂಡಿ ಬರುವಾಗ ದೇವರಲ್ಲಿ ಆಳ್ವಿಕೆ ಮಾಡುವವರಾಗಿದ್ದಾರೆ. ಅನೇಕರನ್ನ ದೇವರು ದರ್ಶಿಸುವಾತನಾಗಿದ್ದಾರೆ, ಅನೇಕರಿಗೆ ಅದ್ಭುತವನ್ನು ಮಾಡುವವರಾಗಿದ್ದಾರೆ. ಯಾರೆಲ್ಲ ಆಸೆಯಿಂದ ಹೋಗ್ತೀರೋ, ಯಾರೆಲ್ಲ ನಂಬಿಕೆಯಿಂದ ಹೋಗ್ತೀರೋ, ಈ ದಿನ ಖಂಡಿತವಾಗಿ ನಿಮ್ಮ ಸ್ಥಿತಿ ಬದಲಾಗುತ್ತೆ. ಅಲ್ಲೆಲ್ಲೂಯ್ಯ, ನಿಮ್ಮ ಪರಿಸ್ಥಿತಿಗಳೆಲ್ಲ ಉನ್ನತವಾಗಿ ದೇವರು ಆಶೀರ್ವದಿಸ್ತಾರೆ. ಯಾಕೋಬನ ಆಶೀರ್ವಾದ 2ರಷ್ಟು ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಬರಲಿದೆ. ಪ್ರಿಯ ದೇವರ ಮಕ್ಕಳೇ, ನಿಶ್ಚಯವಾಗಿ ನಾನು ಕರ್ತನಲ್ಲಿ ನಂಬ್ತೀನಿ. ಈ ವಾಕ್ಯದ ಪ್ರಕಾರ ಯೆಶಾಯ 58:13-14 ಪ್ರಕಾರ ನೀವು ಆಲಯಕ್ಕೆ ಹೋಗಿ ನೋಡೋದೇ ಆದ್ರೆ ದೇವರ ಮೇಲುಗಳಿಂದ ನಿಮ್ಮನ್ನು ತುಂಬಿಸ್ತಾರೆ. ನೀವು ಅನೇಕರಿಗೆ ಆಶೀರ್ವಾದವಾಗಿ ಎಲ್ಲ ಸಾಕ್ಷಿಯಾಗಿ ಕಾಣಲ್ಪಡ್ತೀರಾ. ನಿಶ್ಚಯವಾಗಿ ಈ ವಾಕ್ಯವನ್ನ ಕೈಕೊಂಡು ನೀವು ಆಲಯಕ್ಕೆ ಹೋಗ್ರಿ. ದೇವರು ನಿಮ್ಮ ಜೀವನದಲ್ಲಿ ಮಹತ್ತಾದ ಕಾರ್ಯಗಳನ್ನು ಮಾಡ್ತಾರೆ. ಎತ್ತರವಾದ ಸ್ಥಳಗಳಲ್ಲಿ ನಿಮ್ಮನ್ನು ನಿಲ್ಲಿಸ್ತಾರೆ. ಅದೇ ರೀತಿ ಯಾಕೋಬನ ಸ್ವಾಸ್ಥ್ಯವನ್ನ, ಆಶೀರ್ವಾದವನ್ನ ನಿಮಗೆ ಕೊಡ್ತಾರೆ. ಕರ್ತನಲ್ಲಿ ನಾನು ನಂಬ್ತೇನೆ. ಈಗಾಗಲೇ ನೀವು ಆಲಯಕ್ಕೆ ಹೊರಟಿದ್ದೀರಾ. ನೀವು ಆಲಯವನ್ನು ಮುಗಿಸಿ ಬರ್ಬೇಕಾದ್ರೆ ಈ ಆಶೀರ್ವಾದಗಳನ್ನು ಹೊತ್ತುಕೊಂಡೇ ಬರ್ತೀರಾ ಎಂಬುದಾಗಿ. ನಿಶ್ಚಯವಾಗಿ ದೇವರ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ. ದಯವಿಟ್ಟು ಅನೇಕರು ಇದನ್ನ ಪ್ರತಿನಿತ್ಯ ನೋಡ್ತಾ ಇದ್ದೀರಾ. ಅನೇಕರು ಕರೆ ಮಾಡಿ ನಮಗೆ ಕೆಲವು ವಿಷಯಗಳನ್ನ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸ್ತಾ ಇದ್ದೀರಾ. ಅದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಇನ್ನು ಅನೇಕರು ಇದನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ. ದಯವಿಟ್ಟು ನಿಮ್ಗೆ ಇಷ್ಟವಾಗೋದಾದ್ರೆ, ದೇವರು ನಿಮ್ಮನ್ನ ಪ್ರೇರೇಪಿಸೋದೇ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿ. ಕರ್ತ ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮ ಕಾರ್ಯಗಳನ್ನು ಎಲ್ಲವನ್ನು ಆಶೀರ್ವದಿಸ್ತಾರೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.